ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಈ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರದಲ್ಲಿರುವ ಲಿಂಗೈಕ್ಯ ವೀರ ಗಂಗಾಧರ ಶಿವಾಚಾರ್ಯ ಜಗದ್ಗುರುಗಳ ಗದ್ದುಗೆಗೆ ಡಿಕೆ ಶಿವಕುಮಾರ್ ಭೇಟಿ ನೀಡಿ ದರ್ಶನ ಪಡೆದರು. ಪುತ್ರ ಆಕಾಶ್ ಜೊತೆಗೆ ಆಗಮಿಸಿ ಸುಮಾರು 1 ಗಂಟೆಗಳ ಕಾಲ ಜಪತಪ, ಅಭಿಷೇಕ, ಅಷ್ಟೋತ್ರ ಹಾಗೂ ಬಿಲ್ವಾಪತ್ರ ಅರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು. ಸಿಎಂ ಸ್ಥಾನ ಸಂಬಂಧ ಸಂಕಲ್ಪ ಮಾಡಿ ಕಾಲವೇ ಉತ್ತರ ಕೊಡುತ್ತದೆ ಎಂದು ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದರು. ರಾಜಕೀಯಕ್ಕೆ ಡೈಲಿ ನಮ್ಮ ಸಂಸ್ಕಾರ ಬೇಕಲ್ಲ, ಧರ್ಮ ಬೇಕಲ್ಲ. ಧರ್ಮ ಯಾರು ಬೇಡ ಅಂತ ಹೇಳ್ತಾರೆ, ಎಲ್ಲರೂ ಅವರು ಧರ್ಮನ ಕಾಪಾಡ್ತಾರೆ. ನಮ್ಮದು ಮಾನವ ಧರ್ಮದ ವಿಚಾರ, ಇದು ಮಾನವೀಯತೆ ವಿಚಾರ. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವಾಗಲೂ ಶಾಂತಿ ಇರಲಿ ಅಂತೇಳಿ ಅವರೇನು ಸಾರಿದ್ದಾರೆ ಅದನ್ನು ಸಂದೇಶವನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು. ಆ ದೃಷ್ಟಿಯಿಂದ ಇಲ್ಲೇನು ಕೆಲಸ ಆಗ್ತಾಯಿದೆ ಅಂತೇಳಿ ತಿಳಿಲಿಕ್ಕೆ ಬಂದೆ. ಅದರಿಂದ ನಿಮ್ಗೆ ಅರ್ಥ ಆಗ್ತದಲ್ಲ ಅದ್ರ ಶಕ್ತಿ ಏನಿದೆ ಅಂತ. ಕಾಲ ನಾನಿಲ್ಲಿ ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ, ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ. ನಮಸ್ಕಾರ. ಡಿಕೆ ಶಿವಕುಮಾರ್ ಅವರು ವೀರ ಗಂಗಾಧರ ಶಿವಾಚಾರ್ಯ ಜಗದ್ಗುರುಗಳ ಭಕ್ತರಾಗಿದ್ದು, ಸಂಕಷ್ಟದ ಸಮಯದಲ್ಲಿ ಮುಕ್ತಿ ಮಂದಿರಕ್ಕೆ ಭೇಟಿ ನೀಡುವುದು ವಿಶೇಷ. ಈ ವೇಳೆ ಮಠದ ಪೀಠಾಧಿಪತಿ ವಿಮಲಾ ರೇಣುಕಾ ಶಿವಾಚಾರ್ಯರು ಸೇರಿದಂತೆ ಕೆಲವರು ಮಾತ್ರ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಶ್ರೀಗಳ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಹುದ್ದೆ ಸಿಗಲಿದೆ ಎಂದು ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ಮಠದವರು ತಿಳಿಸಿದ್ದಾರೆ. ಒಟ್ಟಾರೆ ರಾಜಕೀಯ ಗೊಂದಲಗಳ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಕ್ತಿ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದು, ಅವರ ರಾಜಕೀಯ ಭವಿಷ್ಯ ಹೇಗಿರಲಿದೆ ಎಂಬುದು ಕಾದೋಡಬೇಕಾಗಿದೆ. ಇದೊಂದು ಭಾಳ ವಿಶೇಷವಾದಂಥ ಪವಿತ್ರವಾದಂಥ ಸ್ಥಳ. ನಮ್ಮ ವೀರ ಗಂಗಾಧರ ಜನ ಐಕ್ಯ ಸ್ಥಳ ಇದು. ಅವರು ಏನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನು ಹೇಳಿದ್ದಾರೆ, ಇಡೀ ಪ್ರಪಂಚ ಈ ಮಾನವ ಧರ್ಮದ ಮೇಲೇ ಇವತ್ತು ನಿಂತಿದೆ. ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಮ್ಮ ವೀರ ಗಂಗಾಧರ ಅವರವರು ಸಾರಿದ್ದಾರೆ. ಇದು ಅವರ ಕೊನೆ ಯಾತ್ರೆಯ ಸ್ಥಳ. ಸೊ ಇವತ್ತು ನಮಗೆ ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಬಿಡಿಸಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವುದೋ ಸಂದರ್ಭ ಬಂದರೆ ನಾವೊಂದು ಪುಸ್ತಕನ ಬರೆದು ಸಮಾಜಕ್ಕೆ ತಿಳಿಸ್ತೀನಿ. ಇಲ್ಲಿ 5,000 ಲಿಂಗಗಳು ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಸಂಕಲ್ಪ ನಡೆದಿದೆ. ತ್ರಿಕೋಟಿ ಲಿಂಗ ಅಂಥೇಳಿ ಅವರು ಸಂಕಲ್ಪ ಕೂಡ ಅವರು ಮಾಡಿದರು. ಈಗಾಗಲೇ ಎಲ್ಲ ಭಕ್ತರು ಅವ್ರವ್ರಿಗೆ ಇಷ್ಟಾಶಕ್ತಿ ಸಾರ ಲಿಂಗಗಳನ್ನು ಮಾಡಿಸಿ ದಾನವನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದಷ್ಟು ಹಣ ಕೂಡ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿಸಿದ್ದೇನೆ. ಈಗಾಗಲೇ ಸಮುದಾಯ ಭವನ 90% ಆಗಿದೆ. ಇಲ್ಲಿ ಭಾಳ ಅವಶ್ಯಕತೆ ಇತ್ತು. ಇಲ್ಲಿ ಧಾರ್ಮಿಕವಾಗಿ ಅನ್ನದಾಸೋಹ ಕೂಡ ಆಗ್ತಾಯಿದೆ. ಇದರಲ್ಲಿರೋಂಥ ಶಕ್ತಿ ಏನು ಅನ್ನೋದು ನಾನು ಬಿಡಿಸಿ ನಿಮ್ಗೆ ಯಾರಿಗೂ ಏನು ಹೇಳಬೇಕಾದ್ದಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಮುಂದಕ್ಕೂ ನೋಡ್ತೀರಿ. ಸೊ ಅದಕ್ಕೆ ಭಾಳ ಹಿರಿಯರೆಲ್ಲ ಈಗ ನೋಡಿ ಕೂತಿರೋ ಜಾಗ ಅವತ್ತಿನ ಕಾಲದಲ್ಲಿ 50 ವರ್ಷದಿಂದ ಹರಿಕೋಡೆಯವರೇ ಕೂಡ ಈ ಜಾಗ ಎಲ್ಲ ಇಲ್ಲೊಂದು 50 ಎಕರೆ ಜಮೀನು ಕೂಡ ಕೊಡಿಸಿ
ಇಲ್ಲಿ ದಾನವನ್ನು ಕೂಡ ಮಾಡಿ ಇದಕ್ಕೆ ಒಂದು ದೊಡ್ಡ ರೂಪ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವೀರ್ ಗಂಗಾಧರವರ ಕುಟುಂಬದ ನಮ್ಮ ಹೀಗೆ ನಡೆದುಕೊಳ್ತಾ ಇರೋಂಥ ಅಜ್ಜ ಅವರು ಕೂಡ ಇದನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಸೊ ಇದಕ್ಕೆ ನಾವೆಲ್ಲ ಈ ಮಠದಿಂದ ನಮ್ಮ ಅಜ್ಜನಿಂದ ಬೇಕಾದಷ್ಟು ಮಾರ್ಗದರ್ಶನವನ್ನು ಪಡೆದು ಅವರ ಆಶೀರ್ವಾದದಿಂದ ಒಂದು ದೊಡ್ಡ ಶಕ್ತಿ ನಮಗೆಲ್ಲ ಬಂದಿದೆ. ಅದಕ್ಕೆ ಇವತ್ತು ಬಂದು ಒಂದು ನಮಸ್ಕಾರ ಹೇಳೋಣ ಅಂತೇಳಿ ಬಂದಿದ್ದೇನೆ. ಆಮೇಲೆ ಏನಾಗ್ತಾಯಿದೆ ಅಂತ ನೋಡಬೇಕಾಯ್ತು. ಭಾಳ ದಿನದಿಂದ ಬರಬೇಕು ಅಂತಿದ್ದೆ. ಈ ಮಧ್ಯದಲ್ಲೂ ಕೂಡ ಬಂದು ಈ ಮುಕ್ತಿ ಮಂದಿರಕ್ಕೆ ಬಂದು ಭೇಟಿ ಮಾಡೋಂಥ ಅವಕಾಶ ಖಾಸಗಿಯಾಗಿ ಬಂದಿದ್ದೇನೆ.